ನಿಮ್ಮ ಮೇಲೆ ನಡೆದ ಗೃಹಲಕ್ಷ್ಮಿನೂ ನೀವ, ನಾವ ಭಾಗ್ಯಲಕ್ಷ್ಮಿನೂ ನೀವ, ನಾವ ರುದ್ರಲಕ್ಷ್ಮಿನೂ ನೀವ, ಬಸ್ಸು ಫ್ರೀ, ಮತ್ತು ನಿಮ್ಮ ಹೆಸರಲ್ಲಿ 500 ರೂಪಾಯಿ ಬರ್ತಾವು, ಮತ್ತು ಗಂಡು ಸತ್ತವ್ರಿಗೆ 6,000 ರೂಪಾಯಿ ಅಂತ, ಮತ್ತು ಹೊಟ್ಲಿ ಏನ್ರ ಆಗ್ಬಿಟ್ರೆ ಮುಗ್ದ ಹೊತ್ತು 6 ತಿಂಗಳು ಅವ್ರಿಗೆ ಏನು ಖರ್ಚು ಬರುತ್ತೆ ಎಲ್ಲ ಗೌರ್ಮೆಂಟ್ನವ್ರು ಅದಕ್ಕಾಗಿ ಒಂದು ಲಮ್ಸಮ್ ಅಮೌಂಟ್ ಅಂತ ಮಾಡ್ಯಾರ ಅವರು 8,000 ರೂಪಾಯಿ ಕೊಡ್ತಾರೆ ಅವ್ರು ನಿಮ್ಗೆ. ಅಲ್ಲ ನಿಮ್ಗೆ ಹೊಟ್ಲಿ ಆದ್ರೆ 8,000 ರೂಪಾಯಿ ಬರುತ್ತಾ, ಮತ್ತು ನಮಗೆ ಮಾಡಿದವ್ರಿಗೆ ಏನು ಕೊಡ್ತಾರ ಅಂತ ಎಲ್ಲೇ ನೀ ಮಾಡಕ್ಕಂತ ಹೇಳಕತ್ತ ನೋಡಲ್ಲಿ. ಹ್ಞೂ ನಮ್ಮ ಅಲ್ಲ ನೀವೇನು ಮಾಡಿರ್ತೀರ ನಿಮ್ ರೊಕ್ಕ ಕೊಡ್ಬೇಕ. 9 ತಿಂಗಳ ಕಷ್ಟ ಪಟ್ಟಿರ್ತೀವಿ ಅಲ್ಲಿ. ನೀವು 9 ತಿಂಗಳು ಅಷ್ಟ ಕಷ್ಟ ಪಡ್ತೀರಿ ನೀವು. ಹಾ. ಆ 9 ತಿಂಗಳ ಸಂಬಂಧ ನಾವ್ ಎಷ್ಟು ಕಷ್ಟ ಪಟ್ಟಿರ್ತೀವಿ ನಮ್ಗೆ ಗೋಡಂಬಿ ದ್ರಾಕ್ಷಿ ಮಣಕ ಮಾಡ್ಕೊಂಡ್ ಬೆಂಕಿ ಹಚ್ಚಲಿ. ಹಚ್ಬೇಡ್ರಿ ಮತ್ತೆ ಕರಗ ಆಗ್ಬಿಡ್ತದೆ ತಿನ್ನಾಕ ಬರುಲ್ಲ. ಬಸ್ ನಮ್ಮ ಸಂಬಂಧ ಫ್ರೀ ಮಾಡಿರ ಅದಕ್ಕೆ ಅಡ್ಡಾಡಕತ್ತೀವಿ. ಹ್ಞೂ ಯಪ್ಪ ನೀವು ಅಡ್ಡಾಡ್ರಿ ಮರ ಬ್ಯಾಡ ಯಾವ ಅನ್ನಕತ್ತಾನ. ನೀವೇನು ಅಡ್ಡಾಡಕತ್ತೀರಿ ಧರ್ಮಸ್ಥಳದಿಂದ ಎಷ್ಟು ವರ್ಷದಿಂದ ಊಟ ಹಾಕ್ತಿದ್ರು ಪಾಪ. ಅದು ಏನು ಬಸ್ ಫ್ರೀ ಮಾಡ್ರಿ 2 ತಿಂಗಳಿಗೆ ಯಾರು ದಯವಿಟ್ಟು ಬರಾಕ್ ಹೋಗ್ಬೇಡ್ರಿ ಅಂತ ಬೋರ್ಡ್ ಹಾಕ್ಬಿಡೋಕ ಮುಂದೆ ಹಾಕಿ ಬಿಡ ಮನೆಯಿಂದ ಬುತ್ತಿ ಕಟ್ಕೊಂಡು ಹೋಗ್ತೀವಿ. ಆಗ ನೀವು ಕಟ್ಕೊಂಡು ಹೋಗಿರೋದು ನಮ್ಗೆ ಗೊತ್ತೈತಿ. ಬಸ್ ಸ್ಟ್ಯಾಂಡ್ನಾಗ ಇವ್ರ ಹಾವಳಿನ ಭಾಳ ಅದ. ಬಸ್ ಸ್ಟ್ಯಾಂಡ್ನಾಗ ನೋಡಿದ ತಕ್ಷಣ ಕಾಲಿಟ್ರೆ ಸಾಕು ಹೆಣ್ಮಕ್ಳ ಕಾಣ್ತಾರೆ. ನಾವು ಗಂಡ್ಮಕ್ಳು ಅಲ್ಲೊಂದು 4 ಮಂದಿ ಇಲ್ಲೊಂದು 3 ಮಂದಿ ಈಗ ಎತ್ತಾರೋ ಆವಾಗ ಎತ್ತಾರೋ ಅಂತ ನಿಂತಿರ್ತೀವಿ. ಬಸ್ ಬಂತಂದ್ಕೊಂಡು ಮುಗಿದ ಹೊತ್ತು ಅದ್ರಾಗ 6,000 ಬಸ್ನ್ಯಾಗ 4,000 ಬಸ್ ಬಾಗ್ಲಾನ ಮುರಿದಾರ ಇವ್ರು. ಹಂಗೆ ಹತ್ತಾರಂದ್ರೆ ನೀವು ಅದು ಏನು ಸರ್ ಅಯ್ಯ ನಾವು ಮಗ್ಲಿಂದ್ರಾಗಿಲ್ಲ ಅವ್ರು ಚಲೋ ಅವ್ರದ್ದು ಏನು ಅಯ್ಯಪ್ಪ ಹೆಣ್ಮಕ್ಳು ಹೊಂಟ್ರೆ ಹಂಗೆ ತಿಕ್ಕೋತಾರೆ ನೀನು ಆ ಕಡೆ ಸೈಡಿಂದ ಏನು ಹಾಡಿ ನನಗೆ ಸರಿ ಅಯ್ಯಪ್ಪ ನೋಡು ಅಯ್ಯಕ್ಕ ಇಲ್ಲ ನಿಂತ ನೀವು ಹಿಂಗ ಮಾಡ್ತಾನೆ ನೋಡು ನೀವೇನು ಹೇಳ್ತಾರೆ ನಾನೇ ಹೇಳಿ ಹಿಂಗೆ ಎಟ್ಟ ಅಲ್ಲಾಡ್ಸ್ತಾ ನೋಡ್ರವ ಹಿಂಗ ಹಾಂ ಇದು ಕರೆಕ್ಟ್ ಆಯ್ತು. ಹಿಂಗೆ ನೋಡ ಹೆಂಗ ಸರಿ ನಾವು ಆಯ್ತು ಅಕ್ಕ ನೀವು ಮುಂದಡ್ರಿ ಅಕ್ಕ ಅಂತ ಮತ್ತೆ ಸೈಡಿಗೆ ಸರಿಬೇಕು. ಟಿಕೆಟ್ ತೊಗೊಂಡು ನಾವು ಸುಮ್ಮನೆ ನಿಂದಿರ್ಬೇಕು ಹಿಂಗೆ ಜೊತೆ ಆಡ್ಕೊಂತ ಆರಾಮ್ 3 ಮಂದಿ ಒಂದು ಲೈನ್ಯಾಗ ಕುಂತ್ಬಿಟ್ಟಿರ್ತಾರೆ ಅಕ್ಕ ಮಗಳು ಸೊಸಿ. ಆಮೇಲೆ ನಾವು ಸ್ವಲ್ಪ ನಿಂತ್ಕೊಳ್ಳೋ ದಡ್ಕಿ ಹಿಂಗೆ ಮಾಡಂಗಿಲ್ಲ ನೋಡಿ ನಾವು ನೋಡಿ ಅಕ್ಕ ಅಲ್ಲಿ ಸಾಕಾಗಿಲ್ಲ ಅವಂಗ ಇಲ್ಲಿ ಬಂದು ಮತ್ತೆ ಹಿಂಗೆ ಮಾಡ್ತಾನ ಇವನೇನು ನೀವು ಹೊಡಿತೀರ ನಾ ಹೊಡಿ ನಾವು ಬರ್ರಿ ಅಕ್ಕ ಬರ್ರಿ ಎಲ್ಲಾರು ಕೊಡ್ರಿ ಅಂತ ಹೊಡಿಸುವಂತಾನೋ ಬಿಡ್ತಾನೋ ಒಟ್ಟ ಗೊತ್ತಾಯಿಲ್ಲ ನಮಗೆ. ಒಲ್ಲೆಪ್ಪ ಮಾರ ಹಾಂ ಬರಬ್ರಿ ಹಿಂಗೆ ಮಾಡ್ತಾರ. ನೀವೇನು ಹಗುರು ಇರ್ತೀರನ ನೀವು ಗಾವನಾಗ ತಿಕ್ಕೊಂಡ ಹೇಳ್ತೀರ ಅಲ್ಲಿ ಮತ್ತೆ ಅದಕ್ಕೆ ರೊಕ್ಕ ಕೊಟ್ಟಿರ್ತೀವಿ ಟಿಕೆಟಿಗೆ ಹಂಗೇಳೋ ಟಕ್ಳೆ. ಹಾಂ ಇರ್ಲಿ ಅದೇನು ಅದಕ್ಕೆ ನೀವು ಹೊಂಟಿರಲ್ಲ ಅದಕ್ಕೆ ಮೇಡಮ್ ಅವ್ರ ಒಟ್ಟು ನಾ ಹೋದ್ಗುಳ್ಳೆ ತುಂಬಸಾಕ ನಮ್ಮ ಸೋದರವ ಮಗ ಹೆಣ್ಗಳನ್ನ ಹೋದನವ ಹೆಣ್ಣಿನ ಮೇಲೆ ಬಿದ್ದು ಸಾಯ್ತಾನವ. ನೀನಂತ ಇರ್ಬೇಕವ. ಅಲ್ಲ ಮೇಡಮ್ ಬರೀಲಿ ನೀವು ಹೆಂಗಾರು ಈಗ ರೇಷನ್ ತರಕ ಹೊಂಟ್ರಿ ಹೊಂಟಿನಲ್ಲ ಅದಕ್ಕೆ ಡೇಟು ಲಾಸ್ಟ್ ಬಂತು ನಮ್ಮೊಂದಿಷ್ಟು ರೇಷನ್ ತಂದ್ಬಿಡ್ರಲ್ಲ. ಯಾಕ ನೀನು ಸಡಿಬಾನ ಬಂದಿದೆ ಲೊಕ್ಕ ಹೊಡೆದೈತೆ ಪಾರ್ಸಿ ಹೊಡೆದೈತೆ ಏನು ಕೈ ಹೋಗೈತೆ ಕಾಲು ಹೋಗೈತೆ ಏನಾಗೈತೆ ನಿನ್ನ ಹಣ ಯಾಕೆ ಅವು ಏನ್ರಾಗಿತ್ತು ಅಂದ್ರೆ ಮುಂದೆ ಹೋಗಿ ನಿಂತು ತೊಗೊಂಬರ್ತಿದ್ನಿ ಆ 3 ಗಲಿ ಸಾಕಡೆ ಮೇಲೆ ಹೋಗಿ ಎಲ್ಲ ದಷ್ಟು ಪುಷ್ಟದ್ರಿ ನಿಂದ್ರೆ ಹೋಗಲೇ ಹೇಳ್ತಾರೆ ನನಗೆ ಅವರು. ಅದ್ರ ಬಿಸಿಲ ನಿಂತ್ರೆ ಸೂರ್ಯ ಬಿಟ್ಟಾನ ನನ್ನ ಏನ್ ಮಾಡ್ತಾನ ಅವಂಗ ಸಹಿತ ಕನ್ಫ್ಯೂಸ್ ಐತಿ. ಯಾಕ ಈ ಭೂಮಿಗೆ ಬೆಳಕು ನಾ ಕೊಡಾಕತ್ತೀನೋ ಏನು ಇವ ಕೊಡಾಕತ್ತಾನೋ ಅಂತ ಅದ್ರ ಸ್ವಲ್ಪ ಬಿಸಿಲ ನಿರ್ಲವಿನ ನಳ್ಳಿ ಹೋಗ್ಬಿಡ್ತೀನಿ. ಏನ ತಂದು ಕೊಡ್ಬೇಕನ ಪ್ಲೀಸ್ ಇರ್ಲಿ ಏನು ಕೊಡ್ಲಿ ಏನು ಬೇಕು ನಿನಗೆ ಆಧಾರ್ ಕಾರ್ಡ್ ವಾ 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 ಅದಕ್ಕೆ ಆಧಾರ್ ಕಾರ್ಡ್ ಯಾಕೆ ನೆನಪ ಅಂತ ಹೇಳಿ ನನಗೆ ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ತೋರಿಸಿ ಬಸ್ ಎತ್ತಿರಲ್ಲ ಎದ್ದು ಬಂದು ಹೊಡಿತಾರೆ ಹೆಣ್ಮಕ್ಳು ಆಧಾರ್ ಕಾರ್ಡ್ ಅಲ್ಲ ಅದು ಆಧಾರ್ ಕಾರ್ಡ್ ಅದು ನೀವು ತೋರಿಸಿ ಅಡ್ಡಾಡೋರು ನಿಮ್ಗೆ ಗೊತ್ತಿರ್ಬೇಕು. ಅದು ಯಾಕ ನಿಮ್ಮ ಹತ್ರ ಇರಂಗಿಲ್ಲನ ಒಂದು ಕಾರ್ಡ್ ಐತಿ ಯಾವ್ದದು ಪ್ಯಾನ್ ಕಾರ್ಡ್ ಅದ್ರದ್ದು ತುದಿ ಮುರಿದೋತೆ ಯಾವ್ದಾರ ಬ್ಯಾಂಕಿಗೆ ಲೋನ್ ಕೊಡ್ರಿ ಸಾಹೇಬ್ರ ಅಂದ್ರೆ ಮುರಿದೋ ಹೊತ್ತು 1000 ಬೀಜ ತಗೊಲೆ ಮಗನ ಉಂಡಿಗೆ ಮಗನ ನಡೆ ಕಡೆ ಉಂಡಿಗೆ ಮಗನ ಇನ್ನೂ ಪುಣ್ಯದ ಸಂಸ್ಕೃತಿ ಇದು ಇನ್ನೂ ಭಾಳ ಕೆಟ್ಟ ಬೈತಾರ ಅದಕ್ಕೆ ಅಯ್ಯೋ ಏನೋ ಮಾಡಿದಲ್ಲ ನಿಂದ ಬುಡಕಿಟ್ಟೆ ನನ್ನ ಮ್ಯಾಲ ಇಲ್ಲೇ ತಪ್ಪಾತ ಯಾಕ ನಂದ ಮೇಲೆ ಇರ್ಬೇಕು ನಿಂದ ಬುಡಕಿರ್ಬೇಕು ತಂದು ಕೊಡಕ್ ನಾನು ನಂದ ಮೇಲ ನಿಂದ ಬುಡಕ ಹಂಗೆಲ್ಲ ಇರಬಾರ್ದು. ಅದು ಚಂದ ಸಾಕಬಾರ್ದು. ನಮ್ಮದ ಮೇಲೆ ನಿಮ್ದ ಬುಡಕ ನಂದ ಮೇಲೆ ನಂದ 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 ನಂದನೇ ನೀವೇನು ಬರೀ ಬಡ್ಯಾಕ ಬರ್ತಿರಲ್ಲ ಮತ್ತೇನ ಹಂಗಾಗಲೆಲ್ಲ ಎತ್ತೆತ್ತಿ ಬರಬೇಡ್ರಿ. ಯಾಕೋ ಯಾಕ ನನ್ನ ಕೇಳ್ತಿರಲ್ಲ ಹೆಣ್ಣೊಂದು ಎತ್ತಿದಾಗ ನೋಡಿ ತಡ್ಕೊಳ್ಳೋ ಕೆಪಾಸಿಟಿ ಆ ದೇವ್ರು ಗಂಡಸರಿಗೆ ಕೊಟ್ಟಿಲ್ಲ ಮೇಡಮ್. ಯಾವ ತಲೆ ಕೆಟ್ಟ ಹೇಳ್ದವ ನಿನಗ ಸಿರಸು ಹೇಳ್ಕೊತ ಅಡ್ಡಾಡ್ತಿದ್ದ ಈಗ ಹೇಳ್ಕತ್ನಿ ಅದ್ರ ಸಂಬಂಧ ಮೇಡಮ್ ಅವ್ರು ತಪ್ಪು ತಿಳ್ಕೊಬೇಡ್ರಿ. ಈಗ ವಿಚಾರ ಮಾಡ್ರಿ ಈಗ ನನ್ನ ಬುಕ್ ಮ್ಯಾಲ ಇರತ್ತೆ ಹೌದು ನೀವು ಹೋಗಿ ಅವ್ನ ಮುಂದೆ ಬುಕ್ ಇಡ್ತೀರಿ. ಈಗ ಅವ್ನು ನಿಮ್ ನೋಡ್ಕೊತ ಅಲ್ಲೇ ರಂಗಿ ಬಂದಲ್ಲ ಕಳ್ಳಿ ಯಾವ ಬಂದ್ಯಾರ ಹಂಗೆ ಆರಾಮದ್ಯಾ ಹಂಗ ಹಿಂಗ ಹೆಂಗದಿ ಆರಾಮದ್ಯಾ ಎಲ್ಲ ಹಿಂಗೆ ಕೇಳ್ಕೊತ ನನ್ನ ಬುಕ್ಕಿಗೆ ಸೈನ್ ಮಾಡಿಬಿಡ್ತಾನ ಮಾಡ್ತಾನ.
ಬುಡಕ್ ನಿಂದಿರ್ತತಿ ಮಾಡಬೇಕಾಗತ್ತೆ ಏನ ಬುಕಿಂಗ್ ಸೈನ್ ರೊಕ್ಕತ ಬರೀ ಮಾತಾಯ್ತು ನಿಂದು ರೊಕ್ಕ ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕ ಏನ್ ಮಾಡ್ತೀನಿ ಅತನಾಗ ಇಟ್ಟಿನ ತಂದು ಕೊಡ್ತೀನಿ ವಿಚಾರ ಮಾಡ್ಕೋಬೇಡ ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕಿದ್ದವನ ಬೆನ್ನ ಹತ್ತಿ ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕಿದ್ದವನ ಬೆನ್ನ ಹತ್ತಿ ಆಣಿ ಮಾಡಿ ಹೇಳ್ತೀನಿ ಕೇಳ್ತಿ ನಿನ್ನ ಟೈಮ್ ಸುಮಾರು ಐತಿ ಹೊಂದ್ಕೊಂಡೋಗ ಒಪ್ಪನ್ ಜೊತೆ ಇಲ್ಲಂದ್ರ ಹುಡುಗಿ ನಿಂದಿರ್ತಿದಿ ನಡು ಬೀದ್ಯಾಗ ಹೊಂದ್ಕೊಂಡೋಗ ಒಪ್ಪನ್ ಜೊತಿನ ಇಲ್ಲಂದ್ರ ಹುಡುಗಿ ನಿಂದಿರ್ತಿದಿ ನಡು ಹಾದ್ಯಾಗ ಅಂದ ಚಂದ ರಗಡೈತಿ ಸುಳಿ ಸ್ವಲ್ಪ ಸುಮಾರೈತಿ ಅಂದ ಚಂದ ರಗಡೈತಿ ಸುಳಿ ಸ್ವಲ್ಪ ಸುಮಾರೈತಿ ಕಲಸ ಚಾಳಿ ಕಲ್ಲಾಗಿ ಹೋಗುಲ್ಲ ನನ್ನ ಗೆಳತಿ ಸೊಕ್ಕಿಲೆ ನೀ ಮೆರಿತಿ ಅದು ನಿನ್ನ ಕರ್ಮ ಅನ್ನೋದು ಹೆಂಗ ಬಿಡ್ತೈತಿ ಸೊಕ್ಕಿಲೆ ನೀ ಮೆರಿತಿ ಅದು ನಿನ್ನ ಕರ್ಮ ಅನ್ನೋದು ಹೆಂಗ ಬಿಡ್ತೈತಿ ರೊಕ್ಕ ತರ ನಿನ್ನ ಹಣ ಎತ್ಲಿ ರೊಕ್ಕತ ರೊಕ್ಕ ಬೇಕಾ ಬೇಕಾ गनाप मरे माना अपनी जेब से फकीर है फिर भी यारो दिल के हम अमीर है माना अपनी जेब ಹೆಂಗದ ನೋಡು ಟಕಳೆ ಹುಡುಕ್ಯಾಡ್ರ ತಲೆಯಾಗ ಒಂದು ಕೂದ್ಲಿಲ್ಲ ಹುಡುಕ್ಯಾಡ್ರ ಕಿಸದಾಗ ₹1 ಇಲ್ಲ ನನ್ನ ಮಗಗ ದಿಮಾಗ್ ಮಾತ್ರ ಭಾರಿ ಮಾಡ್ತಾನ ಈ ಕೂದ್ಲಕ್ಕೂ ರೊಕ್ಕಕ್ಕೂ ಏನು ಸಂಬಂಧ ತಾಂಗ ರೊಕ್ಕ ಕೂದ್ಲರಿಗೆ ರೊಕ್ಕ ಭಾಳ ಇರ್ತತಿ ಹೇ ರೊಕ್ಕದ ರೊಕ್ಕ ಮೇಡಮ್ ಅದೇನಾಗೈತೆ ಅಂದ್ರೆ ಒಂದು ಭೂಲ್ ಚುಕ್ಕ ಆಗ್ಬಿಡತ್ತೆ ಏನಾಗೈತಿ ಇವತ್ತ ಶನಿವಾರ ಅಲ್ಲ ಹೌದು ಶನಿವಾರ ಒಂದ್ ದಿವ್ಸ ಜಳಕ ಮಾಡ್ತೀನಿ ಅಂದ್ರ ದಿನ ಜಳಕ ಮಾಡಲ್ಲ ನೀನು ನೀವು ದಿವಸ ಮಾಡ್ತೀರೇನು ಗಟ್ಟಪ್ಪ ಮರ ಅದಕ್ಕೆ ನೋಡಿ ನಾ ಇಟ್ಟು ಹೆಂಗ್ ಬೆಳಗಾಗಿ ಹೇಳಿಕೆ ನಾ ಅಂತೀನಿ ಬೀಳ್ತೊಡತ್ತೇವ ಈ ಮುಖ ನಿಂದು ಅದು ತಿಕ್ಕಿ ಸಾಬೂನ ತಿಕ್ತಿರಲ್ಲ ಚರ್ಮ ಎಲ್ಲ ಹೋಗ್ಯ ನಿಮ್ಮ 7ನೇ ಪದರಿಗೆ ನಿಂದು ಇದ್ರ ಹೆಣ ಎತ್ಲಿ ಇಲ್ಲಿ ಸತ್ ವಾಸನೆ ಎಲ್ಲಿ ಬರಾಕತ್ತೈತೆ ಅಂತೀನಿ ನಾ ಇಲ್ಲ ನಾರ ಕತ್ತೆ ಬಿಡೋದು ಇಟ್ಟೋದನ ನಾನು ಹಂಗೆ ಇರ್ಬೇಕವ್ ಯಾವಾಗೂ ಹೊಟ್ಟೆ ಜಳಕ ಮಾಡಬಾರ್ದು ಈಗ ನಾವು ಹೋದ್ರು ನೋಡಿ ಎಲ್ಲರೂ ಬಂದ್ ನೋಡು ಮಾಡ್ಕೊತಿಂಗ್ ಹೋಗ್ಬಿಡ್ತಾರ ಅವರು ನನ್ನ ಮುಂದೆ ಸಾಲಗಾರ ಸೈತಿಂದ್ರ ನನ್ನ ಆಮೇಲೆ ಬಾಲಿ ಅಂತ ಹೋಗ್ಬಿಡ್ತಾರ ಅವ್ರು ನಾಚಿಗೆ ಹಿಡಿತೇವ ಹೆಂಗ್ ಹೇಳಾಕತ್ತೈತಿ ನೋಡ್ರಿ ಹೆಣ ಎತ್ಲಿ ಇದು ಅವಿ ನಮ್ದು ದೊಡ್ಡ ಡಿಮಾಂಡ್ ಐತವಿ ಏನು ಇದು ಇಷ್ಟ ತಗಡಿನ ಸಡ್ನಾಗ ಕುಂತು ಒಂದು ಬಾಟ್ಲಿ ತೊಗೊಂಡೋಗಿ ಕುಂತೀವಿ ಅಂದ್ರೆ 2 ತಾಸು ಕುಂತು ಬಿಟ್ರಿ ಈ ಬಿಸಿಲು ಹೊಡ್ತಕ್ಕೆ ಬೆವ್ರು ಇಳಿದು ಬಿಡುತ್ತೆ ಅದನ್ನ ಬಾಟ್ಲ ತುಂಬ ಬಟ್ಗಳು ಕಳಿಸಿಬಿಟ್ವಿ ಅಂದ್ರೆ ದುಬೈ ಸೆಂಟ್ ಅಂತ ಮಾರ್ತಾರ ಅವ್ರು ಈಗೇನು ನೀವು ಒಳಗೆ ಹೊಡ್ಕೊಂಡ್ರಲ್ಲ ಪುಸ್ ಅಂತ ಹೊಡ್ಕೊಂಡ ಬಂದಿಲ್ಲ ನೀನು ಬಕ್ಕ ಬರ್ಲಿ ಬೀಳಿ ವೈದ ಕಡೆ ವಾಸನೆ ನಂದ ಬರುತ್ತಲ್ಲ ಸ್ನಾಯಿ ತಂದ ಕಡೆ ಎಲ್ಲರೂ ನಂದ ಹೊಡ್ಕೊಳತ್ರಿ ಒಳಗೆ ಈಗ ನೀವು ಈಗೇನು ರಾಕಿಲ್ ನಿನ್ನ ಹತ್ರ ಅವೇ ಒಂದ ಕಡೆ ದುಡಿತೀವಿಲ್ಲ ಅದು ಮ್ಯಾನೇಜರ್ ಸಾಹೇಬ್ರು ಹೇಳಿ ಅವೆಲ್ಲ ಕೊಡಿಸ್ತಂತ ಅದು ಎಷ್ಟಾಗತ್ತೆ ಬರ್ಕೊಂಬಿಡ್ ನಾ ಕೊಡ್ತೀನಿ ಅಲ್ಲ ತಂದು ಕೊಡ್ದಲ್ಲ ರೊಕ್ಕ ನಾನು ಹಾಕ್ಬೇಕಾ ನಿನಗೆ ಒಂದ ಕಡೆ ದುಡಿತದ ಮೇಲೆ ಸಲವತ್ತು ತೋರಿಸ್ಬೇಕಾಯ್ತು ನಿಮ್ಮ ಧರ್ಮ ಆಗೋದು ನೋಡ್ಬೇಕಾಯ್ತು ನಮ್ಮ ಸಲವತ್ತು ಮೇಡಮ್ ಅವ್ರೆ ನೀವ್ ಹೆಂಗಾರು ಬರ್ಬೇಕಾದ್ರೆ ಗೋಧಿ ಬೀಸಿಸ್ಕೊಂಡ್ ಬರ್ತೀರಿ ಬರ್ತೀನಲ್ಲ ಹಂಗ ನಮ್ಮೊಂದ್ 4 ಕಾಳು ಗೋಧಿ ಬೀಸಿಸ್ಕೊಂಡ್ ಬಂದಿರಿ ಅಲ್ಲ ತಂದು ಕೊಡ್ದಲ್ಲ ರೊಕ್ಕ ಹಾಕೋದಲ್ಲ ನಾನ ಮತ್ ಬಿಸ್ಕೊಂಡ್ ಬರ್ಬೇಕಾ ಅಲ್ಲೇ ಒಂದ ಕಡೆ ದುಡಿತದ ಅಷ್ಟು ಮಾಡ ನೀರಾಕ ಜಾಗ ಕೊಟ್ರೆ ನಡು ಮನಿ ನಂದ ಅಂದಿದ್ರ ಅಂತವ್ ನೀನ ಅವರೆಲ್ಲ ನಮ್ಮ ಅಣ್ಣತಂಬ್ರ ಅವ್ರು ಚಲೋದರಪ್ಪ ಬರಕೆಟ್ಟ ಅಂತಂಬ್ರ ಬರೀಲಿ ರಂಗ್ಯಾ ರಂಗ್ಯಾ ರಂಗ್ಯ ರಂಗಿ 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 ನೀ ಜಗ್ ಬೇಡ ನನ್ ಲುಂಗಿ ನೀ ಏನೇ ಹೇಳಿದ್ರೆ ಒಂದ ಸರಿ ಹೇಳ ಹಿಂದಕ್ಕೊಮ್ಮೆ ಮುಂದಕ್ಕೊಮ್ಮೆ ಓಡೇ ನಂದು ಮುಗಿತ ನೀ ಸುಮ್ನಿಂದ್ರು ನೀ ಯಾಕೆ ಹಿಂದಕ ಮುಂದಕ ಅಡ್ಡಾಡ್ತಿದ್ದಿ ಏನ ನೀನ್ ಅಡ್ಡಾಡ್ದು ಯಾಕೆ ಮಾಡ್ತಿದ್ದೆ ಎಂದೆ ಅಲ್ಲವಿ ನೀ ಹೆಂಗಾರ ಹೋಳಿಗೆ ಮಾಡೋದು ಬಾಳ ಅಂತ ಕೇಳಿನಿ ಬಾಳ ಅದಕ್ಕೆ ನನಗೂ ಹೋಳಿಗೆ ಅಂದ್ರೆ ಪಂಚ ಪ್ರಾಣವಿ ತುಪ್ಪಿತ್ತಂದ್ರೆ ಒಂದು 8 ಹೊಕ್ಕವು ಅದ್ರ ಸಂಬಂಧ ಈ ಸಲ ಹೋಳಿಗೆ ಮಾಡ್ಬೇಕಾರ 1-2 ಮುಟ್ಟಿಗೆ ಬೇಳೆ ಜಾಸ್ತಿ ಹಾಕು ನಾನು ಸಾಯಂಕಾಲ ಬಂದು ಬೆಲ್ಲ ಕೊಡ್ತೀನಿ ಯಾರಿಗೆ ಯಾರಿಗೆ ನಿನಗ ಏನ್ ಕೊಡ್ತಿ ಬೆಲ್ಲ ನನಗೆ ಕೊಡ್ತಿ ಹಾ ಮತ್ ನಮ್ಮ ಅವಿ ಇದಕ್ಕೆ ಹೆಡ್ ಮಸಾಜ್ ಅಂತಾರೆ ಏನ ಹೆಡ್ ಮಸಾಜ್ ಇದ್ರ ಸಂಬಂಧ ನಾನು ಸಿರಸು ಇಬ್ರು ಗೋವಾಕ್ ಹೋಗಿದ್ವಿ 18,000 ರೂಪಾಯಿ ಖರ್ಚು ಮಾಡಿ ಆಕಿ ನೇಪಾಳದಾಗ ಇಷ್ಟ ಬಂದು ಎಣ್ಣೆ ತೊಗೊಂಡು ಪಚ್ ಬಿಡದ ಚಲೋ ಆಕಿ ಮುಖ ನೋಡಿ 18,000 ರೂಪಾಯಿ ಸುಮ್ಮ ಎನಿಸ್ಕೊಟ್ಟು ಹೊರಗೆ ಬಂದು ಬಿಸಿಲಾಗಿ ನಿಂತು ಬಿಟ್ಟಿವಿ ಹಿಂಗ ಆ ಬೋರ್ಡ್ ನೋಡಿ ಹಿಂಗ್ ಮಾಡ್ಕೊತ ಹೊರಗೆ ಬಂದು ಬಿಟ್ಟಿವಿ ನಮ್ಗೆ ಯಾರು ನನಗೆ ಬೆಲ್ಲ ಕೊಡ್ತೀನಿ ಅಂತ ಈಗ ಹಿತ ಅನ್ಸಾಕೈತಿ ನೋಡೋದು ಸುಮ್ಮನೆ ಅಲ್ವೇನೋ ರೊಕ್ಕ ಖರ್ಚು ಮಾಡ್ತೀವಿ
ಇಲ್ಲ ಹೆಣ್ಮಕ್ಳು ಯಾಕೆ ಒಂದು ಉಗುಳಿ ಬಿಟ್ರೆ ಸಾಕು ಅವ್ರ ಪಾಟ್ ಬಡಬಿಡ್ತಾರ ಅದರಾಗ ಮೊದಲ ಎಣ್ಣೆ ಹಚ್ಚಿನಿ ಪಚ್ ಪಚ್ ಅವಾಜ್ ಬರತ್ತೆ. ಯಾರು ಬೆಲ್ಲ ಕೊಡ್ತೀವ? ನೀವು ಹೋಳಿಗೆಗೆ ಸಕ್ಕರೆ ಹಾಕ್ತೀರ ನೀವು? ಬೆಲ್ಲ ಮತ್ತೆ ಸಾಯಂಕಾಲ ಬಂದು ಬೆಲ್ಲ ಹಂಗಲ್ಲಪ್ಪ, ಅದು ಹೋಳಿಗೆಗೆ ಬೆಲ್ಲ ಕೊಡ್ತೀನಿ. ಓಹೋ, ಹೋಳಿಗೆ ತಯಾರು ಮಾಡ್ಬೇಕಾದ್ರೆ ಬೆಲ್ಲ ಹಾಕ್ತೀನಿ, ಬೆಲ್ಲ ತೊಗೊಂಬಂದು ಕೊಡು. ಇಟ್ ಈಸ್ ಟೂ ಲೇಟ್ ಫಾರ್ ಮೀ. ನಂದೇನಿದ್ರೆ ಶಾರ್ಟ್ ಕಟ್ನಾಗ ಸಾಯಂಕಾಲ ಬಂದು ಬೆಲ್ಲ ಕೊಡ್ತೀನಿ. ಕೊಟ್ಟೆ ಹಿಂಗಾಗೇನ್ರಿ ಇವ್ ಟಕಳೆ. ಬೆಲ್ಲ ಹಿಂಗೆ ಕೊಟ್ಟು ಏನಾಯ್ತು ನಮ್ಮ ಕೈ? ಆಯ್ತು ತಗೋ, ಇದು ಹೋಳಿಗೆ ಮಾಡ್ಕೊಂಡು ಬಂದು ನಿನ್ ಗ್ಯಾರೇಜ್ ಕೊಡ್ತೀನಿ. ಬೇಡ ಅವೇ ಅಂತ ತಪ್ಪು ಕೆಲಸ ಮಾಡಕ್ ಹೋಗ್ಬೇಡ. ಯಾಕೋ? ಅಲ್ಲಿ ಪಿಳ್ಬಂಡ್ರೆ ಭಾಳ ಮಂದಿ ಅದಾರ, ನನಗೊಂದೊಂದು ಉಳಿಸೋದಿಲ್ಲ ಅವರು. ಅವರ ಪಟ ತಿಂದು ಆಗಿ ಮಾಡಿಬಿಡ್ತಾರೆ ಅವರು. ಅದ್ರ ಸಂಬಂಧ ಎಲ್ಲ ಕೆಲಸ ಮುಗಿಬೇಕಾರೆ 8:30 9 ಗಂಟೆ ಆಕತಿ. ಎಲ್ಲ ಕೆಲಸ ಮುಗಿಸ್ಕೊಂಡು ರಾತ್ರಿ 9-9:30 ಸುಮಾರು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ನಾನು. ನಮ್ಮ ಮನೆಗೆ ಬರ್ತೀಯಾ? ಹ್ಞೂ. ಬ್ಯಾಡಪ್ಪಾ. ಯಾಕವಾ? ನಮ್ಮ ಮನೆ ನಾವು ಒಬ್ಬೇಕು ನೋದಿನಿ. ವಿಚಿತ್ರ ಜೀವನ. ಯಾಕ? ಹೊಸದು ಹೇಳ್ತಲ್ಲ ನೀನು ಜೀವನದಾಗ ಒಂಟಿ ಬೆಬರ್ಸಿಯಾಗಿ, ನಾನು ಒಂಟಿ ಬೆಬರ್ಸಿದ್ದೀನಿ. ನಮ್ಮಿಬ್ರಿಗೆ ಯಾರೂ ಇಲ್ಲ. ಆ ದಿವಸ ಎಲ್ಲರೂ ಅದರ ತಿಳ್ಕೊಂಡು ನಾವಿಬ್ರು ಉಣ್ಣುದಂತ. ನಮ್ಮ ಮನೆ ತಾಟ್ ಒಂದೈತಿ, ಇದ್ರ ಬದ್ರ ಕುಂತ ಉಣ್ಣುದು. ಅದಕ್ಕೂ ನಡಬಾರ್ ತೂತ್ ಬಿದ್ದೈತಿ. ನಾ ಎಲ್ಲ ಬಟ್ಟಿಡ್ತಾಳ ತುಪ್ಪ ಹಾಲು ತಳ ಸೋರಿಸ್ಕೊಡುದಿಲ್ಲ ಮಗನ. ಹಿಂಗೆ ಹಿಡಿದು ಬಿಡ್ತೀನಿ. ಬರ್ಬೇಕಾರೆ 5 ರೂಪಾಯಿ ಕೊಟ್ಟು ಪೇವಿಗೆ ತಂದು ಬಿಟ್ಟಿರ್ತೀನಿ. ಹಿಂಗೆ ತಿರುಗಿಸ್. ನಿನಗೇನ್ ತಿಳಿಯಾಕತ್ತೆ ದೊಡ್ಡ ಮಣ್ಣ? ಯಾನೇ ಅನುಭವ ಮಾಡ್ಕೊಂಡಾಗತ್ತಲ್ಲ ನೀನು. ಒಟ್ಟು ನಮ್ಮ ಮನ್ಯಾಗ ಊಟ ಮಾಡವ. ನಮ್ಮ ಅಣ್ಣತಮ್ರ ಹಂಗ ಏನು ಮಾಡಕ್ ಬರ. ನೀ ನಮ್ಮ ಮನ್ಯಾಗ ಊಟ ಮಾಡವನ. ಹೌದೌದೌದು, ಅಲ್ಲೇ ಊಟ ಮಾಡವ. ಆದ್ರೆ ಒಂದು ಕೆಟ್ಟ ಚಟ ಆಯ್ತವೆ. ಏನ? ಊಟ ಮಾಡಿದ ಕೂಡ ಎದ್ದು ಅಡ್ಡಾಡಕ್ ಆಗುಲ್ಲ ನನಗೆ. ಮತ್ತೆ ತಾಟ್ ಹಿಂಗೆ ಸರಿಸಿ ಅಲ್ಲೇ ಹೊಳಬಿಡ್ತೀನಿ. ಹೆಬ್ಬವ ಜೊತೆವ ನಾನು. ಯಾರ ಮನ್ಯಾಗ ಹೊಳ್ಳವ? ಯಾರ ಮನ್ಯಾಗ ಊಟ ಮಾಡಿರ್ತೀನಿ ನಾನು? ನಮ್ಮ ಮನ್ಯಾಗ. ಅಲ್ಲೇ ಹೊಳ್ಳವ. ಹೊಂದ್ರ ನಮ್ಮ ಮನ್ಯಾಗ ಮಕ್ಕೊಂತಿ. ಊಟ ಎಲ್ಲಿ ಮಾಡಿರ್ತೀನಿ ನಾನು? ನಮ್ಮ ಮನ್ಯಾಗ. ಮತ್ತೆ ಅಲ್ಲೇ ಮಕ್ಕೊಂತೀನಿ. ಇವ ಸಾಮಾನ್ಯ ಮನುಷ್ಯ ಅಲ್ಲ ಇವ. ಗಜಮಾ ಮುತ್ಯ ಇವ. ಗಜಮಾರಿ ಗಜಮಾರಿ ಮುತ್ಯಾಂದು ಡೈರೆಕ್ಟ್ ಗಜಮಾರಿ. ಹಗುರಿಲ್ಲ ಮುತ್ಯ ಹಗುರಿಲ್ಲ, ಊರಾಗ ಯಾರನ್ನೂ ಬಿಟ್ಟಿಲ್ಲ. ಗಜಮಾರಿ ಗಜಮಾರಿ ಮುತ್ಯಾಂದು ಡೈರೆಕ್ಟ್ ಗಜಮಾರಿ. ಹಗುರಿಲ್ಲ ಮುತ್ಯ ಹಗುರಿಲ್ಲ, ಊರಾಗ ಯಾರನ್ನೂ ಬಿಟ್ಟಿಲ್ಲ. ಯಾರನ್ನು ಬಿಟ್ಟಿಲ್ಲ. ಏನ್ ಮಾಡಿ ಅವ್ರು ನೋಡಿ ಓಡಿ ಬಿಡ್ತಿದ್ದೆ. ಹೆಂಗ್ ಕಾಣಕತ್ತಾನ ಹೇಳ್ರಿ ಇವ? ಯಾರ ಬಾದಾಮಿ ಅಲ್ಲಿ ಹೋಯಪ್ಪ ಮುದೋದವ. ಎಲ್ಲಿ ಹೋಗಿ ಬಿಗಿಸ್ತಾನ ಮಾಡಕತ್ತಿ ಬಾದಾಮಿಯಾಗ? ಇವ ಯಾರಪ್ಪ? ಕಟ್ಟಪ್ಪ ಅಲ್ಲಿ ಇವ ಚಟ್ಟಪ್ಪ ಇವ. ಮೇಡಮ್ ಅವ್ರ, ನಿಮ್ದು ನೀವು ಕೊಚ್ಚಬಾರದು, ನಿಮ್ದು ಮಂದಿ ಕೊಚ್ಚಬೇಕು. ಏನದು ಕೊಚ್ಚೋದು? ಬಿರದ ಬಾವುಲಿಗಳು. ಬಾವುಲಿಗಳ. ಆ ಬಾಹುಬಲಿ ಪಿಕ್ಚರ್ದಾಗ ಆ ಕಟ್ಟಪ್ಪ ಅಂಜಿ ಹಿಂದೂ ಚುಚ್ಚಾನ. ಏನು ಕಡುಗ. ಆದ್ರ ನಾ ಹಂಗಲ್ಲ. ನಿಮ್ಮ ಅಣ್ಣ ತಮ್ಮರು ಎಲ್ಲರೂ ಹೆಂಗ ಬೇಕಂಗ್ ಬರ್ಲಿ ಇಲ್ಲಿ ಮೇಲೆ. ಅವ್ರೆಲ್ಲರೂ ಸೀದಾ ನಿಂದ್ರಿಸಿ ಒಂದು ಸ್ಟಿಂಗ್ ಕುಡಿಸಿ ಡೈರೆಕ್ಟ್ ಮುಂದೆ. ಏನ್ ಕಡುಗ? ನಮ್ಮ ಅಣ್ಣ ತಮ್ಮರು ಏನ್ರಿ ಮಿಕ್ಕಿಲಿ ಬಂದ್ರು ನಿನ್ನ ನಡು ನೆತ್ತಾಗ ಏನು ಕಡುಗ ಸಾಧ್ಯ ಇಲ್ಲ. ಯಾಕ? ಮಣದ ಹೋಗ್ಬಿಡುತ್ತ. ಮನ್ಯರ ಮಾರ್ಬಲ್ ಟೈಲ್ಸ್ ಕುಂಡ್ರಿಸಿನ. ಏನ್ ನಾಚಿಗಿಡಿ ಜನ್ಮ ಐತೋ ಯಪ್ಪ ಇದ್ರದ್ದು. ಮತ್ ನಾಚಿಗೆಟ್ಟರು ನಿಮ್ಮ ಹತ್ರ ಬೆನ್ನತ್ತದ. ನಮ್ಮ ಮನೆ ಮಕ್ಕ ಬೇಡಪ್ಪ. ಯಾಕ? ನಮ್ಮ ಮನೆ ಕೌದು ಒಂದೈತಿ. ಯಪ್ಪ ದೇವರೇ ಶ್ರೀಕೃಷ್ಣ ಪರಮಾತ್ಮ. ಇವ್ರ ಮನ್ಯಾಗೆಲ್ಲ ಒಂದೊಂದು ಕೊಟ್ಟು ಭಾಳ ಚಲೋ ಮಾಡಿದೆವು ಮಾರೆ. ಏನು ಮಾಡೋದವಿ ಬಡತನ ಪರಿಸ್ಥಿತಿ. ಅದ್ರಾಗ ಅಡ್ಜಸ್ಟ್ ಮಾಡಿ ಮಕ್ಕಳು. ಅದು ಹರ್ದೈತಿ. ಅದ್ರಾಗ ಏನು ದೊಡ್ಡ ವಿಷಯ? ಹರಿದು ತಳ ಮಾಡೋದು ಚಲೋ ಮೇಲೆ ಹಾಕೊಂಡು AC DC ಕಾಯಂ ಚಾಲು ಇರ್ತಾವ. ಒಟ್ಟು ನೀ ನಮ್ಮ ಮನೆಗೆ ಬರವನ. ಹೌದೌದೌದು, ನಿಮ್ಮ ಮನ್ಯಾಗ ಊಟ ಮಾಡವ, ನಿಮ್ಮ ಮನ್ಯಾಗ ಮಕ್ಕಳವ, ಬೆಳಿಗ್ಗೆ ಎದ್ದವನ ದಂತ ಕಾಂತಿ ಪೇಸ್ಟಿಂದ ಹಲ್ಲು ತಿಕ್ಕಿ ಹೊರಗೆ ಬೆಳವ. ಯಾವ ಕಾಂತಿ? ದಂತ ಕಾಂತಿ. ಬಾ ತಿಕ್ಕಿಸ್ತೀನಿ ದಂತ ನೀ ತಿಕ್ಕಿಸ್ಬೇಡ, ಪೇಸ್ಟ್ ಕೊಟ್ಬಿಡು. ಕಾಂತ ದಂತಿಂದ ತಿಕ್ಬಿಡ್ತು. ತಿಕ್ಕು ಅಂತೆ. ಒಳ್ಳಿಗೆ ತಲೆ ಕೊಟ್ಟಿ ಒಣಕಿ ಪಿಡಿ ನಾ ಯಾಕೆ ಹೆದರಕ್ ಹೋಗ್ಲಿ? ಯಾವ್ದ ಪೆಟ್ಟಿ ಗಂಜರು ಒಣಕಿ ಪೆಟ್ಟಿ ಗಂಜ ಮಾಡ್ದವಿ. ಬೋರಲೆ ನಿನ್ನ ಟಕಳೆ ಬಾ ಮೊದಲ. ಹಗಲ ಟಕಳೆ ಬಾಯ್ಲೆ. ನೀವು ಹಂಗ ಬಾ ಅಂತ ಹೊಂಟ್ರಿ. ನಾ ಹೋಳಿಗೆ ತಿಂದಿರ್ತೀನಿ. ಹೌದು. ತಿಂದ ಮೇಲೆ ಒಂದು ಡ್ಯಾನ್ಸ್ ಮಾಡಂದ್ರ ನಿಮ್ಮ ಓಣೆ ಹೆಂಗ ಸ್ಟೆಪ್ ಹಾಕ್ತೀರಿ ನೀವು? ತಂಡ್ಯಾಗ ತಿಂಡಿ ನೋಡ್ರಿ ಇವ್ನು ಅವನೇ ಒಂದು. ಇದು ತಂಡ ಇದು. ನಿನಗೆ ಒಟ್ಟು ಡ್ಯಾನ್ಸ್ ಬೇಕು. ಕ್ಯಾಟ್ ಯಾವ್ದು? ಅವಂದು ಬ್ಯಾರೆ ಐತು, ನಿಂದು ಬ್ಯಾರೆ ಐತು, ತಿಳಿಯವಲ್ಲ ನನಗ. ಸರ್ ಬಾ ಮಗನ. 73 ತಿಂಡಿ ಮುರಿ ಹಂಗ ತಿರುಗಾಡಿ ಅರ್ಥ ಇಲ್ಲದಂಗಲದಾಡಿ ನಮ್ಮಿಬ್ಬರ ಸಲುವಾಗಿ
ಮೊಡಕಾಗೈತಿ ನನ್ನ ಗಾಡಿ. ಸಂತು ಮುಖ ನೋಡ ಮುಂದ್ ಹೆಂಗ್ ಮಾಡ್ಯಾನ. ಇನ್ನ ನೋಡ್ತಿರ ಮುಂದೆ ನೀನು. ತಿಂಡಿ ಮುರಿಯಂಗ ತಿರುಗಾಡಿ ಅರ್ಥ ಇಲ್ಲದ ಗಲದಾಡಿ ನಮ್ಮಿಬ್ಬರ ಸಲುವಾಗಿ ಮೊಡಕಾಗಿ ನನ್ನ ಗಾಡಿ. ಮುಂದ ಮರಿ ಮಾಡಿ ನಾ ಗಡಿ ಬಡಿವಾಗ ಜೋರಾಗಿ ತೆಕ್ಕಿ ಬಡಕೊಂಡಿ ಮರತ್ಯಾಗ ಕುಂತಿ ಮುತ್ತಾಡಿ. ತಿಂಡಿ ಮುರಿಯಂಗ ತಿರುಗಾಡಿ ಅರ್ಥ ಇಲ್ಲದ ಗಲದಾಡಿ ನಮ್ಮಿಬ್ಬರ ಸಲುವಾಗಿ ಮೊಡಕಾಗಿ ನನ್ನ ಗಾಡಿ. ಮುಂದ ಮರಿ ಮಾಡಿ ನಾ ಗಡಿ ಬಡಿವಾಗ ಜೋರಾಗಿ ತೆಕ್ಕಿ ಬಡಕೊಂಡಿ ಮರತ್ಯಾಗ ಕುಂತಿ ಮುತ್ತಾಡಿ. ನಿಮ್ಮ ತಂಗಿ ಬಂದಿಲ್ಲ ಹೆಂಗದಿ ಮಾಮು ಅಂದಳ ಆರಮಾದಿನಿ ಅಂದರ ನನಗೂ ಗೊತ್ತೈತಂದಳ. ನೀ ನನ್ನ ಬಿಡತೀನಿ ಅಂದಾಗಿಂದ ತುಳದಿಲ್ಲ ನಿಮ್ಮ ಮನಿ ಅಂಗಳ. ನಿಮ್ಮ ತಂಗಿ ಬರತೀನಿ ಅಂತಳ ನನ್ನ ಬಾಲಿಗೆ ಆಗಿ ಬಲ್ಲ ತಿಂಗಳ. ಅದು ಆಗಲದ ಮಾತ ಆದ್ರೆ ಇರುವುದಿಲ್ಲ ಕಿಮ್ಮತ್ತ. ಅದು ಆಗಲದ ಮಾತ ಎದ್ರೆ ಇರುವುದಿಲ್ಲ ಕಿಮ್ಮತ್ತ. ನೀನ ಬೇಕಂತ ಈ ನನ್ನ ಮನಸ್ಸು ಸೆಕೆಂಡಿಗೊಮ್ಮಿ ಬಡಿತೈತಿ ಮೊದಲ ಹೆಂಗ ಆಗತೈತಿ. ಲಾ ಲ ಲ ಲ ಲ ಲ ಲ ಲ ಲ ಲಾ ಲ ಲ ಲ ಲ ಲ ಲ ಲ ಲ. ಹಾಡು ತಿಳಿತೋ ಇಲ್ಲೋ ಮಾಡಕತ್ತೆ. ಕಲ್ಲಿನ ಕೋಳಿ ಕೂಗುತ್ತೋಯ್ತು. ಕಲ್ಲಿನ ಕೋಳಿ ಅದು ಬೇಕಾದ್ರೆ ಒಂದು ತಾಸು ತೊಗೊಂಡವ್ರು ಬೇಡತ್ತಾರೆ ನಿಮ್ಗೆ ನಾನು. ಅಲ್ಲ ನಿನ್ ಕೋಳಿ ಎಲ್ಲೈತಿ? ಹೌದು ಎಲ್ಲಿ ಹೋತಲ್ಲ. ಈಗ ಕಣ್ಣು ಯಾವುದು ತಲೆ ಯಾವುದು ಯಾವುದು ಗೊತ್ತಾಗ. ಅಪ್ಪ ದೇವರೇ ಶ್ರೀಕೃಷ್ಣ ಪರಮಾತ್ಮ ನಿನ್ನ ಕೈಯಾಗ ಆ ಚಕ್ರ ಐತಿ, ನನ್ನ ಕೈಯಾಗ ಈ ಚಕ್ರ ಐತಿ ಮಾರೆ. ನಿನಗೆ 16,000 ಹೆಣ್ಣಂದ್ರಂತ ಅವು ಯಾವ ಬೇಡಪ್ಪ ಮಾರೆ. ಹೆಂಗಾರ ಮಾಡಿ ನಮಗೆ ಗಂಟು ಹಾಕಪ್ಪ ಅಂದ್ರೆ ನಾನು ಮುಂದೆ ನಿಂತಿನ ಕಾಯ ಹೋಗ್ತೀನಿ. ನನಗ್ಯಾಕೋ